ನಮ್ಮ ಗರ್ಭಗುಡಿಯಲ್ಲಿ ಬಂದು ನೆಲೆಸಿರುವ ಭಗವಂತನ ಆರಾಧನೆಯೇ ಈ ಗರ್ಭ ಸಂಸ್ಕಾರ ಅಂತ. ಗರ್ಭ ಸಂಸ್ಕಾರ ಅನ್ನೋದು ಯಾಕಂದರೆ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಪ್ರತಿಯೊಂದು ಗರ್ಭಿಣಿ ವುಮೆನ್ಸ್ಗೂ ಗೊತ್ತಿರಬೇಕು ಅಂತ ನಾನು ಬಯಸ್ತೀನಿ. ಸೊ ಏನಪ್ಪ ಇದು ಗರ್ಭ ಸಂಸ್ಕಾರ, ನನಗೆ ಹೇಗೆ ಇದ್ರ ಬಗ್ಗೆ ಗೊತ್ತಾಯಿತು? ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ, ಗರ್ಭ ಸಂಸ್ಕಾರ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಪ್ಲೀಸ್ ಚೆಕ್ ಮಾಡಿ ಆಯಿತಾ. ಅದರಲ್ಲಿ ಕನ್ನಡದಲ್ಲಿ ನೀಟಾಗಿ ಎಲ್ಲ ಹೇಳ್ತಾರೆ. ಗರ್ಭ ಸಂಸ್ಕಾರ ಅಂದರೆ ಏನು, ಏನಕ್ಕೆ ಅದನ್ನು ನಾವು ಮಾಡಬೇಕು, ಪ್ರೆಗ್ನೆಂಟ್ ಲೇಡೀಸ್ ಯಾವ ರೀತಿ ಅವರು ಆ 9 ಮಂತ್ಸ್ನ ಸ್ಪೆಂಡ್ ಮಾಡಬೇಕು. ನನಗೆ ಆ್ಯಕ್ಚುಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋದು ಒಂಥರ ಸ್ಪಿರಿಚುವಲ್ ಜರ್ನಿ ಆಗಿಬಿಟ್ಟಿದೆ. ನನಗೆ ಮೊದಲೆಲ್ಲ ಅಷ್ಟೊಂದು ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಯಾವಾಗಲೂ ಜಸ್ಟ್ ಏನಂದರೆ ಭಕ್ತಿ ಇತ್ತು, ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಅದೆಲ್ಲ ಕಾಮನ್, ಓಕೆನಾ. ಬಟ್ ಯಾವುದೇ ರೀತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂದರೆ ಆ ದೇವಸ್ಥಾನದ ಹಿನ್ನೆಲೆ ತಿಳ್ಕೊಳ್ಳೋದಾಗಲಿ, ಅಥವಾ ಆ ದೇವ್ರ ಬಗ್ಗೆ ಇನ್ನೂ ಇನ್ ಡೀಟೇಲಾಗಿ ಅವ್ರು ಯಾವ ರೀತಿ ಅವ್ರ ಜೀವನನ ನಡೆಸಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಾಗಲಿ, ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಬರ್ತಾ ಇರಲಿಲ್ಲ. ಫಿಲಮ್ಸಲ್ಲಿ ಬರ್ತಿತ್ತು, ಅದನ್ನು ನೋಡ್ತಾ ಇದ್ವಿ ಅಷ್ಟೇ.